ನಿನ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ. ನಿನ್ನೊಬ್ಬನ್ನೇ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಪ್ರಾಮಿಸ್. ಅಯ್ಯೋ, ಆಚೆ ಜಾಸ್ತಿ ಹೊತ್ತಿದ್ರೆ ಬಿಸಿಲು ಸುಡುತ್ತೆ, ಒಳಗೆ ಹೋಗ್ಬೇಕು. ಜರ್ಗು ಅಕ್ಕ. ಹಾ, ಇವಳು ಓವರ್ ಆಕ್ಟಿಂಗು ಮಾಮೂಲಾಗೆ ಇದ್ ಸಾಯ್ಬೋದಲ್ಲ. ಇವಳ ಜಾಗಕ್ ನಂದಿನಿ ಬರ್ತಾಳೆ ಅಂತ ಹೇಳಿದ ತಕ್ಷಣ ಗಾಬರಿ ಆಗೋದ್ಲು. ಈ ಭಯ ಅದೆಷ್ಟ್ ದಿನ ಇರುತ್ತೋ ಏನೋ. ಹಾರಿಕಾ ಬದ್ಲಾಗಿದ್ದಾಳೆ ಅನ್ಸತ್ವಸು. ದೇವ್ರ ದಯಿಂದ ನಿಜವಾಗ್ಲೂ ಬದ್ಲಾದ್ರೆ ಚೆನ್ನಾಗಿರತ್ತಕ್ಕ. ಭಾವ ಮತ್ತೆ ಅವರು ತುಂಬಾ ಸಂತೋಷ ಪಡ್ತಾರೆ. ಹೇಳಿ, ನಿಮ್ ಸಂಸ್ಕೃತಿ ಇವೆಂಟ್ಸ್ ಬಗ್ಗೆ ನನಗ್ ಮೊದಲೇ ಗೊತ್ತಿದ್ರು ಈ ನಡುವೆ ನೀವು ಆಫೀಸ್ನ ರನ್ ಮಾಡ್ತಿರ್ಲಿಲ್ಲ ಅಲ್ವಾ? ಕೆಲವು ಕಾರಣದಿಂದ ಆಫೀಸ್ ಮುಚ್ಚಬೇಕಾಗಿ ಬಂತು ಸರ್. ಎಲ್ರಿಗೂ ಕಷ್ಟ ಇರುತ್ತೆ, ನಾನು ಅರ್ಥ ಮಾಡ್ಕೋತೀನಿ. ನಿಮ್ ಬಗ್ಗೆ ರಾವ್ ಅವ್ರು ಹೇಳಿದ್ದಾರೆ, ಮೊನ್ನೆ ಅವ್ರ ಮಗಳು ಸೀಮಂತನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರಂತಲ್ವಾ? ಥ್ಯಾಂಕ್ ಯು ಸರ್. ಬರೋ ವಾರ ನನ್ನ ಮಗಳು ಮದ್ವೆ ಇದೆ, ಆ ಮದ್ವೆ ನೀವೇ ಮಾಡಬೇಕು. ಖಂಡಿತ ಮಾಡ್ತೀವಿ. ಬಜೆಟ್ ಏನು ಅನ್ಕೊಂಡಿದ್ದೀರಾ? 25 ಲಕ್ಷದಲ್ಲಿ ಕಂಪ್ಲೀಟ್ ಮಾಡೋಣ ಅನ್ಕೋತಿದ್ದೀನಿ. ಮೇಲೆ 5 ಲಕ್ಷ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ. ಮದುವೆ ಮಾತ್ರ ಚೆನ್ನಾಗಾಗಬೇಕು. ನೀವು ಓಕೆ ಅಂದರೆ ಅಡ್ವಾನ್ಸ್ ಕೊಡ್ತೀನಿ. ಸರಿ ಸರ್, ನಾವು ಇವೆಂಟ್ ಮಾಡ್ತೀವಿ. ನಿಮ್ಮಂಥವ್ರು ನಮ್ಮ ಇವೆಂಟ್ ಮಾಡಿದ್ರೆ ಆ ಲೆವೆಲ್ಲೇ ಬೇರೆ ಸರ್. ತಗೊಳ್ಳಿ 5 ಲಕ್ಷ ಅಡ್ವಾನ್ಸ್. ತಗೊಳ್ಳಿ. ತಗೋಣ. ಉಳ್ದಿದ್ದು ಮದುವೆ ಆದ್ಮೇಲೆ ಕೊಡ್ತೀನಿ. ಮಧ್ಯದಲ್ಲಿ ನಿಮಗೆ ಬೇಕಾದ್ರೆ ಹೇಳಿ. ಸರಿ ಸರ್, ಇವೆಂಟ್ ಡಿಸೈನ್ ಪೂರ್ತಿ ಆದಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀವಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ, ಮದುವೆ ಚೆನ್ನಾಗಾಗಬೇಕು. ಶೋರ್, ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಬರ್ತೀನಿ. ಸರಿ, ಬರ್ತೀನಿ ಸರ್. ಒಳ್ಳೇದು. ಲಾಯರ್ ಸರ್, ಇವತ್ತು ನಾನು ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ನನ್ನ ರಾಜನ್ಗೆ ನೀವು ಬೇಲ್ ಕೊಡಿಸ್ಬೇಕು. ಅಮ್ಮ, ಹೋಮಕ್ಕೆ ಸಮರ್ಪಿಸೋ ತುಪ್ಪ ಗರ್ಭಗುಡಿ ಹತ್ರ ಇಟ್ಟು ಮರ್ತು ಹೋದೆ. ಯಾರಾದ್ರೂ ಹೋಗಿ ತಗೊಂಡ್ ಬರ್ತೀರಾ? ನಾನ್ ತಗೊಂಡ್ ಬರ್ತೀನಿ ಪುರೋಹಿತ್ರೆ. ಬೇಗ ಹೋಗಿ ತಗೊಂಡ್ ಬರಮ್ಮ. ಇನ್ನೊಂದು 5 ನಿಮಿಷದಲ್ಲಿ ಮುಹೂರ್ತಗಳಿಗೆ ಪ್ರಾರಂಭ ಆಗುತ್ತೆ. ಹಾ, ನಾವು ಕೂಡ ಬರ್ತೀವಿ ಮಮ್ಮಿ. ಬನ್ನಿ. ಸರಿ ಲಾಯರ್ ಸರ್, ಈಗಾಗಲೇ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಪೂಜೆ ಆದ ತಕ್ಷಣ ಫೋನ್ ಮಾಡ್ತೀನಿ. ನಾವು ಸ್ಟೇಷನ್ಗೆ ಹೋಗೋಣ. ಇಡ್ತೀನಿ. ಮಮ್ಮಿ ಕೊಡಿಲ್ಲಿ. ಬನ್ನಿ. ಅಯ್ಯೋ ಚಿಕ್ಕಮ್ಮ, ಅಯ್ಯೋ ಚಿಕ್ಕಮ್ಮ, ಅಯ್ಯಯ್ಯೋ, ಅಜ್ಜಿ ಸರಿಯಾಗಿ ಕೆಳಗ್ ಬಿದ್ರು. ಅನು, ಹಾಗೆ ಹೇಳ್ಬಾರ್ದು, ಅಜ್ಜಿ ಕೋಪ ಬರುತ್ತೆ.
ಅಯ್ಯೋ ಸಾರಿ ಚಿಕ್ಕಮ್ಮ, ಎದ್ದೇಳಿ. ಅಮ್ಮ ಛೀ, ನನ್ನ ಬೇಕಂತ ಕೆಳಗ್ ಬೀಳ್ಸಿ ಮತ್ತೆ ಎಬ್ಬಿಸ್ತಿದ್ಯೇನೆ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನೀವ್ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಜಾರ್ ಬೀಳ್ಬೇಕಾದ್ರೆ ನಾನ್ ಹಿಡ್ಕೊಳಕ್ ಬಂದೆ, ಆದ್ರೆ ಹಿಡ್ಕೊಳಕ್ ನನ್ನಿಂದ ಆಗ್ಲಿಲ್ಲ. ಸುಳ್ಳು ಹೇಳ್ಬೇಡ. ನೀನ್ ಹಿಡ್ಕೊಳ್ದೆ ಇದ್ದಿದ್ರೆ ನಾನ್ ಬೀಳ್ತಾನೆ ಇರ್ಲಿಲ್ಲ. ನಿನ್ನಿಂದಾನೇ ಬಿದ್ದಿದ್ ನಾನು. ಎಲ್ಲ ನನ್ನ ನೋಡಿ ಹೇಗ್ ನಗ್ತಿದಾರ ನೋಡೆ. ಆಂಟಿ, ದೇವಸ್ಥಾನದಲ್ಲಿ ಭೂಕಂಪ ಎಬ್ಬಿಸ್ಬಿಟ್ರಲ್ಲ. ಯಾರೇ ಆಂಟಿ? ನೀನ್ ಆಂಟಿ? ಚಿಕ್ಕಮ್ಮ, ನಿಮ್ಮಮ್ಮ ಆಂಟಿ, ನಿಮ್ಮ ಅತ್ತೆ ಆಂಟಿ, ನಿಮ್ಮ ಅಕ್ಕ ಆಂಟಿ, ನಿಮ್ ಹೋಲ್ ಫ್ಯಾಮಿಲಿಲಿ ಇರೋರು ಎಲ್ರು ಆಂಟಿರೇ. ಛೇ, ಆಂಟಿ ನೆಲದ ಮೇಲೆ ಬಿದ್ದು ಹೋದ್ರು. ಪಾಪ ನೆಲ ಕೇಟಾಯ್ತೋ ಏನೋ. ನೋಡ್ದ್ಯಾ ಇವರೆಲ್ಲ ಹೇಗ್ ಮಾತಾಡ್ತಿದ್ದಾರೆ ಅಂತ? ಎಲ್ಲ ನಿನ್ನಿಂದಾನೆ. ಸಾರಿ ಚಿಕ್ಕಮ್ಮ, ಹೋಮಕ್ಕೆ ಲೇಟ್ ಆಗ್ತಿದೆ, ಬನ್ನಿ ಹೋಗೋಣ. ಕಂಗ್ರಾಟ್ಸ್ ಅಣ್ಣ. ಯಾಕಬಿ? ಸೀಮಂತ ಫಂಕ್ಷನಲ್ಲಿ ಲಾಸ್ ಆಯಿತು ಅಂತ ಬೇಜಾರು ಮಾಡಿಕೊಂಡೆ. ಆದರೆ ಆ ಇವೆಂಟೇ ನಮಗೆ ಇನ್ನೊಂದು ಇವೆಂಟ್ ತಂದುಕೊಟ್ಟಿದೆ. ನೀನು ಪಟ್ಟಿದ ಕಷ್ಟಕ್ಕೆ ವ್ಯರ್ಥ ಆಗಲಿಲ್ಲ ಅಣ್ಣ. ಥ್ಯಾಂಕ್ ಯು ಅಭಿ. ಆದರೆ ಈ ಇವೆಂಟ್ನ ನೀನೇ ಮಾಡಬೇಕು. ಅಣ್ಣ ಇಲ್ಲ ಅಣ್ಣ, ಈ ಇವೆಂಟ್ ಕೂಡ ನೀನೇ ಮಾಡಬೇಕು. ಬೇಡ ಅಭಿ, ಮತ್ತೆ ನಷ್ಟ ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಷ್ಟ ಆಗದಿರೋ ಥರ ಈವೆಂಟ್ನ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸಿಂಪಲ್. ಈ ಮದುವೆ ಈವೆಂಟ್ ತಗೊಳ್ಳೋಣ. ಅವ್ರ ಮದುವೆ ಬಜೆಟ್ 25 ಲಕ್ಷ. ಅದರ ಮೇಲೆ ಇನ್ನೊಂದು 5 ಲಕ್ಷ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ರು. ಆದರೆ ನಾವು 25 ಲಕ್ಷಕ್ಕೇ ಫಿಕ್ಸ್ ಆಗಬೇಕು. ಆ 25ರಲ್ಲಿ 70% ಮಾತ್ರ ನಾವು ಖರ್ಚು ಮಾಡಬೇಕು. ಉಳಿದಿರೋ 30% ಮದುವೆ ಮುಗಿಯೋವರೆಗೂ ಹಾಗೆ ಇಟ್ಕೋಬೇಕು. ಹಾಗಂತ ಖರ್ಚು ಮಾಡದಿರೋ ಥರ ಇರಬಾರ್ದು. ಬೇಕಾಗಿರೋ ಜಾಗದಲ್ಲಿ ಖರ್ಚು ಮಾಡಲೇಬೇಕು. ಯೂಶಲಿ ಮದುವೆಯಲ್ಲಿ ಜಾಸ್ತಿ ಖರ್ಚು ಎಲ್ಲಿ ಬರುತ್ತೆ ಅಂತಂದರೆ ಇವೆಂಟ್ ಮಾಡೋ ಪ್ಲೇಸು, ಡೆಕೋರೇಷನ್, ಅತಿಥಿಗಳಿಗೋಸ್ಕರ ಊಟ, ಮತ್ತು ಅವ್ರಿಗೋಸ್ಕರ ಮನೆಯವರು ಮಾಡೋ ಏರ್ಪಾಟಿದೆಯಲ್ಲ, ಇದನ್ನೆಲ್ಲನೂ ನಾವು ಹತ್ತಿರ ಇದ್ದೇ ನೋಡ್ಕೋಬೇಕು. ಹಾಗೆಯೇ ಮದುವೆ ವಿಷಯದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಟೇಸ್ಟ್ ಇರುತ್ತೆ. ಅದರ ಪ್ರಕಾರ ನಾವು ವೆಡ್ಡಿಂಗ್ನ ಡಿಸೈನ್ ಮಾಡಲೇಬೇಕು. ಇನ್ನು ಈಗೆಲ್ಲ ಕ್ಲಿಯರ್ ಆಯ್ತಲ್ವಾ? ಓಕೆ ಅಭಿ. ಎನಿ ಡೌಟ್ಸ್? ಯಾವ ಡೌಟೂ ಇಲ್ಲ. ಈ ಇವೆಂಟಲ್ಲಿ ಲಾಸ್ ಆಗದೆ ಇರೋ ಥರ ಪ್ರೂವ್ ಮಾಡ್ಕೋತೀನಿ. ದಾಟ್ಸ್ ಸ್ಪಿರಿಟ್. ನೀನು ಹಾಗೆ ಇರ್ಬೇಕಣ್ಣ. ಆದರೆ ಒಂದೇ ತೊಂದರೆ ಅಭಿ, ಇಲ್ಲಿವರೆಗೂ ನಮ್ಮ ಸಂಸ್ಕೃತಿ ಇವೆಂಟ್ಸ್ ಅಂದರೆ ನೀನು, ನಾನು, ಅಖಿಲ್ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಈಗ ಅವನು ಮಿಸ್ ಆಗ್ತಿದ್ದಾನೆ. ಆದಷ್ಟು ಬೇಗ ಅಖಿಲ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾನೆ. ಅಖಿಲ್ ಇಲ್ಲದೆ ಸಂಸ್ಕೃತಿ ಇವೆಂಟ್ಸ್ ನಡೆಯಲ್ಲ. ಮೊದಲು ಅವನು ನಡಿಬೇಕಲ್ಲ ಅಭಿ. ನಡೀತಾನಣ್ಣ. ನಂದಿನಿ ಬಂದಿದ್ದಾಳಲ್ಲ, ನಡೆಸ್ತಾಳೆ. ಅಖಿಲ್ ಬೇಗ ನಡಿಬೇಕು ಅಂತ ಇವತ್ತು ದೇವಸ್ಥಾನದಲ್ಲಿ ಹೊಸವರು ಅದಕ್ಕೆ ಅಖಿಲ್ ಹಾರಿಕಾ ಕೈಯಲ್ಲಿ ಹೋಮ ಮಾಡಿಸ್ತಾ ಇದ್ದಾರೆ. ಅಜ್ಜಿ ಆಚೆಗಡೆ ಕೆಳಕ್ ಬಿದ್ದು ಹೋದ್ರು. ಏನಂಟಿ ಬಿದ್ರಾ? ಇಷ್ಟು ವಯಸ್ಸಾದ್ರೂ ಇನ್ನೂ ನಿನಗೆ ಸರಿಯಾಗಿ ನಡೆಯಕ್ ಬರಲ್ವಾ? ಇವನ್ಗೆರಡು ಕಾಲ್ ಬಿದ್ದೋಗಿದ್ರು ಜೋಕ್ಗೇನು ಕಮ್ಮಿ ಇಲ್ಲ. ನಿಮ್ಗೇನಾದ್ರೂ ಏಟಾಯ್ತಾ ಚಿಕ್ಕಮ್ಮ? ಏಟಾಗಿದ್ರೆ ಹೇಳಿ, ಮನೆಗೆ ಹೋದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ. ನಾನ್ ಕೆಳಗ್ ಬಿದ್ದಿದ್ದು ನಿಮ್ ಎಲ್ರಿಗೂ ಸಂತೋಷವಾಗಿದೆ ಅಲ್ವಾ? ಹಾಗೇನಿಲ್ಲ ಚಿಕ್ಕಮ್ಮ, ಎಲ್ರೂ ನಿಮ್ಗೋಸ್ಕರನೇ ಫೀಲ್ ಆಗ್ತಿದ್ದಾರೆ. ಎಲ್ರ ಬಗ್ಗೆ ಏನೋ ಗೊತ್ತಿಲ್ಲ, ಆದ್ರೆ ನನ್ನ ಕೆಳಗ್ ಬೀಳ್ಸಿ ನಗೆಪಾಟ್ಲು ಮಾಡಿರೋ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಇದೇ 4 ಜನರ ಮುಂದೆ ನಿನ್ನ ನೋಡಿ ನಗೋ ಹಾಗೆ ನಾನ್ ಮಾಡ್ಲಿಲ್ಲ ಅಂದ್ರೆ ನಾನ್ ಸುಮಂಗಲಿನೇ ಅಲ್ಲ. ಅಮ್ಮ, ಮುಹೂರ್ತ ಸಮಯ ಆಗಿದೆ. ಹೋಮ ಶುರು ಮಾಡೋಣವಾ? ಶುರು ಮಾಡಿ. ಸರಿನಮ್ಮ,
ಹರಿ ಓಂ ಓಂ ಶ್ರೀಮನ್ ಮಹಾಗಣಪತಿಯೇ ನಮಃ. ಓಂ ಹೋಮನಾರಾಯಣಾಯ ನಮಃ. ಯಜ್ಞನಾರಾಯಣಾಯ ನಮೋ ನಮಃ. ಹರಿ ಓಂ ಓಂ ಗಣಾನಾನ್ ತ್ವಂ ಗಣಪತಿಂ ಹವಾಮಹೇ ಕವಿನ್ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ರನ್ಮನ್ನೋತಿಭಿः ಸೀದನಃ ಸ್ವಾಹಾ. ಓಂ ಶ್ರೀಮನ್ ಮಹಾಗಣಪತಯೇ ನಮಃ. ಓಂ ಗಣಾನಾನ್ ತ್ವಂ ಗಣಪತಿಂ ಹವಾಮಹೇ ಕವಿನ್ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ರನ್ಮನ್ನೋತಿಭಿः ಸೀದನಃ ಸ್ವಾಹಾ. ಓಂ ಶ್ರೀಮನ್ ಮಹಾಗಣಪತಯೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾತ್ ಸ್ವಾಹಾ. ಓಂ ಮೃತ್ಯುಂಜಯಾಯ ನಮಃ. ಓಂ ಹೋಮನಾರಾಯಣಾಯ ಸ್ವಾಹಾ. ಓಂ ಹೋಮನಾರಾಯಣಾಯ ನಮಃ. ಓಂ ಯಜ್ಞನಾರಾಯಣಾಯ ಸ್ವಾಹಾ. ಈ ದೀಪ ತಗೊಂಡು ವಸುಗ್ ತಾಕಿಸ್ತೀನಿ. ಅವಳಿಲ್ಲೇ ಸುಟ್ಟು ಬೂದಿ ಆಗ್ತಾಳೆ, ಇಲ್ಲ ಅರ್ಧ ಸುಟ್ಟು ವಿಕಾರವಾಗಿ ಕಾಣಿಸ್ತಾಳೆ. ಅಮ್ಮ, ಎಲ್ರೂ ಒಂದ್ಸಲ ಕಣ್ಣು ಮುಚ್ಕೊಂಡು ಹೋಮಕ್ಕೆ ನಮಸ್ಕಾರ ಮಾಡಿ. ಅಯ್ಯೋ ಮಮ್ಮಿ, ಸಾರಿ. ಅಯ್ಯೋ ಬೆಂಕಿ ಅಯ್ಯೋ ಬೆಂಕಿ, ಅಯ್ಯೋ ಅಕ್ಕ, ಅಯ್ಯೋ ಅಯ್ಯೋ ಅದಕ್ಕೆ ಹುಷಾರು. ಅಕ್ಕ, ವಸು, ಅಯ್ಯೋ ರಾಕಿ, ಬೇಗ ಹೋಗು. ಹ, ಮಮ್ಮಿ, ನಿನ್ಗೇನು ಆಗಿಲ್ಲ ತಾನೆ? ರಾಕಿ, ನಿನ್ ಕೈ? ನನ್ ಕೈಗೇನು ಆಗಿಲ್ಲ ಮಮ್ಮಿ, ಬೇಕಾದ್ರೆ ನೋಡು. ಈ ರಾಕಿ ಒಬ್ಬ ಪ್ರತಿಯೊಂದಕ್ಕೂ ಅಡ್ಡಿಪಡಿಸ್ತಾನೆ ಇರ್ತಾನೆ. ಮೊದ್ಲು ಈ ನನ್ ಮಗನ್ ಎತ್ಬೇಕು. ಮಗು ಅಂತ ಸುಮ್ನಿದ್ರೆ ಪ್ರತಿ ಪ್ಲಾನ್ ಹಾಳು ಮಾಡ್ತಿದ್ದಾನೆ. ತುಂಬಾ ಥ್ಯಾಂಕ್ಸ್ ರಾಕಿ. ಇವತ್ತು ನೀನಿರ್ಲಿಲ್ಲ ಅಂದಿದ್ರೆ ನನ್ ಪರಿಸ್ಥಿತಿ ಏನಾಗ್ತಿತ್ತು? ನಾನ್ ಇರ್ಬೇಕಾದ್ರೆ ನಿಂಗೇನು ಆಗಕ್ ಬಿಡಲ್ಲ ಮಮ್ಮಿ. ಏನ್ ವಸು, ಸ್ವಲ್ಪ ನೋಡ್ಕೋಬೇಕಲ್ವಾ? ಸಮಯಕ್ಕೆ ಸರಿಯಾಗಿ ರಾಖಿ ನೋಡಿದಕ್ ಸರಿ ಹೋಯ್ತು ಅಕ್ಕ. ಚಿಕ್ಕ ಹುಡುಗ ಆದ್ರೂ ದೊಡ್ಡ ಸಾಹಸ ಮಾಡಿ ತಾಯಿನ ಕಾಪಾಡಿದಾನೆ. ನೀನು ದೊಡ್ಡೋನಪ್ಪ, ನಿಂಗೆ ಧೈರ್ಯ ಜಾಸ್ತಿ. ಹೌದು ಪುರೋಹಿತ್ರೆ, ನಮ್ಮ ಅಣ್ಣ ಗ್ರೇಟ್ ಹೀರೋ.
ಅಷ್ಟಕ್ಕೂ ಆ ದೀಪದ ಕಂಬ ಅಲ್ಲಿರ್ಬೇಕೈತಲ್ವಾ? ಇಲ್ಲಿಗೆ ಹೇಗೆ ಬಂತು? ಹೌದು ವಸು, ಇಲ್ಲಿದ್ದ ದೀಪದ ಕಂಬ ಅಲ್ಲಿಗೆ ಹೇಗ್ ಬಂತು? ಆಂಟಿ ಯಾಕೆ ಒಂಥರ ನೋಡ್ತಿದ್ದಾಳೆ? ಅಂದ್ರೆ ದೀಪದ ಬೆಂಕಿ ವಸವ ಕನ್ಸಿರಿಗೆ ಅಂಟ್ಕೊಂಡಿದ್ದು ಆಂಟಿ ಪ್ಲಾನ್ ಅನ್ಸತ್ತೆ. ಈ ಹಾಳಾದವಳು ಯಾಕೆ ನನ್ನ ಕಡೆನೇ ನೋಡ್ತಾ ಇದ್ದಾಳೆ? ಎಲ್ರಿಗೂ ನನ್ನ ಮೇಲೆ ಡೌಟ್ ಬರ್ಲಿ ಅಂತನಾ? ದೀಪದ ಕಂಬನ್ ಯಾರೋ ಬೇಕಂತಲೇ ವಸು ಅಕ್ಕನ ಹತ್ರ ಇಟ್ರು ಏನೋ. ಈ ಹುಡುಗಿ ಏನೋ ನನ್ನ ಪ್ಲಾನ್ನ ಕಣ್ಣಾರೆ ನೋಡಿರೋ ತರ ಹೇಳ್ತಿದ್ದಾಳೆ. ಅದ್ ಹೇಗಾಗುತ್ತೆ ನಂದಿನಿ? ಇರೋರ್ ನಾವೇ ತಾನೆ. ನಾನೇ ನೋಡ್ಕೊಳ್ದೆ ಗೊತ್ತಿಲ್ದೆ ದೀಪಕ್ಕೆ ಹತ್ರ ಹೋಗಿದ್ದೀನಿ. ನನಗೇನೂ ಆಗಿಲ್ಲ. ಪುರೋಹಿತ್ರೆ, ಹೋಮನ ಮುಂದುವರಿಸಿ. ಓಂ ಹೋಮನಾರಾಯಣಾಯ ಸ್ವಾಹ. ಓಂ ಹೋಮನಾರಾಯಣಾಯ ಇದನ್ನ ಮಮ. ಓಂ ಮಹಾಗಣಪತಯೇ ಸ್ವಾಹ. ಓಂ ಮಹಾಗಣಪತಯೇ ಇದನ್ನ ಮಮ. ಸದ್ಯ ಬಚಾವಾದೆ. ವಸುಗ್ ನನ್ ಮೇಲೆ ಅನುಮಾನ ಬಂದಿದ್ರೆ ಇಲ್ಲೇ ಸಾಯಿಸ್ಬಿಡ್ತಾ ಇದ್ಲು. ದೇವಸ್ಥಾನ ಆಗಿರೋದ್ರಿಂದ ಅದ್ರಲ್ಲೂ ಹೋಮ ನಡೀತಿರೋದ್ರಿಂದ ಸುಮ್ಮನೆ ಬಿಟ್ಟಿದ್ದೀನಿ ಚಿಕ್ಕಮ್ಮ. ಇಲ್ಲ ಅಂದ್ರೆ ಹುಟ್ಲಿಲ್ಲ ಅನ್ನಿಸ್ತಿದೆ. ಓಂ ಸೂರ್ಯಾಯ ನಮಃ ಸ್ವಾಹ. ಓಂ ಸೂರ್ಯಾಯ ಇದನ್ನ ಮಮ. ಓಂ ಚಂದ್ರಾಯ ಸ್ವಾಹ. ಓಂ ಚಂದ್ರಾಯ ಇದನ್ನ ಮಮ. ಓಂ ವನಸ್ಪತಯೇ ಸ್ವಾಹ. ಓಂ ವನಸ್ಪತಯೇ ಇದನ್ನ ಮಮ. ಓಂ ಶಂ ಶನೇಶ್ವರಾಯ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಸ್ವಾಹ. ಓಂ ನವಗ್ರಹಾಯ ಇದನ್ನ ಮಮ. ಓಂ ಪೂರ್ಣಾಹುತಿ ಸಮರ್ಪಯಾಮಿ. ಪೂರ್ಣಾಹುತಿ ಸಮಯೇ ಸೂರ್ಯಾಧೀನಾನಾಂ ಗ್ರಹಾನಾಂ ಅನುಕೂಲಂ ಸಿದ್ಧಿರಸ್ತು. ಓಂ ನಮಸ್ತು ಅನಂತಾಯ ಸಹಸ್ರಾಯ ಮೂರ್ತಯೇ ಸಹಸ್ರಪಾದಾಕ್ಷಿರೋ ಶಿಶಿರೋರ್ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಅಮ್ಮ, ಎಲ್ಲರೂ ಹೋಮಕ್ಕೆ ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿ ನಿಮ್ಮ ಬೈಕೆ ಬೇಡ್ಕೊಳ್ಳಿ. ಈ ಫಲ ನಿಮಗೆ ಸಿಗುತ್ತೆ. ನನ್ನ ಕಾಲ್ ಬರ್ದೇ ಇದ್ರೂ ಪರವಾಗಿಲ್ಲ. ನಾನು ಚೆನ್ನಾಗಿರ್ಬೇಕಂತ ಬಯಸೋ ನಮ್ಮ ಅಣ್ಣ ಅದ್ಗಿರೋ ಚೆನ್ನಾಗಿರ್ಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ ದೇವ್ರೆ. ದೇವ್ರೆ, ಅಖಿಲ್ ಕೋಪ ಕಮ್ಮಿ ಆಗ್ಬೇಕು. ನನ್ ಮೇಲೆ ರೇಗೋದ್ ನಿಲ್ಸಿ ನಾನ್ ಹೇಳ್ದಂಗೆ ಕೇಳೋ ಹಾಗೆ ಮಾಡು ಸ್ವಾಮಿ. ಅಖಿಲ್ಗೆ ಬೇಗ ಕಾಲ್ ಬರ್ಬೇಕು ಸ್ವಾಮಿ. ಅಖಿಲ್ ಹಾರಿಕಾ ಜಗಳ ಆಡ್ದೇನೆ ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು. ಯಾರು ಹಾಳಾಗೋದ್ರೂ ಪರವಾಗಿಲ್ಲ ಸ್ವಾಮಿ. ನನ್ ರಾಜಂಗಿ ಬೇಲ್ ಸಿಗ್ಬೇಕು. ಅವನ ಆಚೆ ಬರ್ಬೇಕು. ನಾವು ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ಅಖಿಲ್ಗೆ ಬೇಗ ಕಾಲ್ ಬರ್ಬೇಕು ಸ್ವಾಮಿ. ಹಾಗೆ ನಮ್ಮವ್ರು ಮಾಡೋ ಈವೆಂಟ್ಸ್ ಅಲ್ಲಿ ಲಾಭ ಕೂಡ ಬರ್ಬೇಕು. ಓಂ ಶತಮಾನಂ ಭವತಿ ಶತಾಯುಷ್ ಪುರುಷ ಶತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘ ಸುಮಂಗಲಿ ಭವ. ಸಕಲ ಆಯುರ್ ಆರೋಗ್ಯ ಐಶ್ವರ್ಯ ಸಿದ್ಧಿರಸ್ತು. ಸರಸ್ವತಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಮನೋವಾಂಛಾ ಸಿದ್ಧಿರಸ್ತು. ಆರೋಗ್ಯಮಸ್ತು. ಹೋಮನಾರಾಯಣ ಅನುಗ್ರಹ ಪ್ರಾಪ್ತಿರಸ್ತು. ತಥಾಸ್ತು. ಒಳ್ಳೇದಾಗ್ಲಪ್ಪ. ಪುರೋಹಿತ್ರೆ, ಅಮ್ಮ, ಈ ಅಕ್ಷತೆ ತಗೊಂಡು ನನಗೂ ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡ್ಲಿ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿ. ಈ ವಯಸ್ಸಲ್ಲಿ ನಿನ್ಗ್ಯಾಕಮ್ಮ ಮದುವೆ? ಮದುವೆಗೆ ವಯಸ್ಸು ಮುಖ್ಯ ಅಲ್ಲ ಪುರೋಹಿತ್ರೆ. ಅಕ್ಷತೆನ ಕೈ ಕೊಡ್ತಾ ಇದ್ದೀನಿ ತಾನೆ, ಆಶೀರ್ವಾದ ಮಾಡಿ. ಮತ್ತೆ ಸಂಭಾವನೆ? ನಮ್ ಮದ್ವೆ ಮಾಡಿಸಿ ತಗೊಳ್ಳಿ. ಇದು ಕಲಿಯುಗ ಅಲ್ದೆ ಇನ್ನೇನು? ಇಂಥದ್ರಲ್ಲಿ ತಾನೆ ಭೂಕಂಪ ಸುನಾಮಿ ಎಲ್ಲ ಆಗ್ತಿರೋದು. ಆಶೀರ್ವಾದ ಮಾಡಲ್ವಾ ಪುರೋಹಿತ್ರೆ? ಮನೋಭೀಷ್ಟ ಫಲ ಸಿದ್ಧಿರಸ್ತು. ತುಂಬಾ ಥ್ಯಾಂಕ್ಸ್ ಪುರೋಹಿತ್ರೆ. ಆದಷ್ಟು ಬೇಗ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಯಾವ್ದಕ್ಕಮ್ಮ? ನಮ್ ಮದ್ವೆ ಮಾಡ್ಸೋದಿಕ್ಕೆ. ಯಪ್ಪ. ಆಂಟಿ ಆಂಟಿ, ನಿಮ್ ಪೂಜೆ ಬುಟ್ಟಿಲಿ ನಮ್ ಬಾಲ್ ಬಿದ್ದಿದೆ, ಸ್ವಲ್ಪ ತೆಕ್ಕೊಡ್ತೀರಾ? ದೇವಸ್ಥಾನದ ಹತ್ರನೂ ಇಂಥ ದರಿದ್ರದವ್ರು ಇರ್ತಾರೆ. ಪಾಪ ಆಂಟಿ ಕೋಪ ಮಾಡ್ಕೊಂಡು ಹೋಗ್ತಾ ಹೇಳ್ಕಣ. ಆಂಟಿ ಹೋದ್ರೆ ಹೋಗ್ಲಿ ಬಿಡೋ. ಅಲ್ಲೋಡು, ಸೂಪರ್ ಆಗಿರೋ ಹುಡುಗಿರು ಬರ್ತಾ ಇದಾರೆ.
ಈ ಮಾಮ ಮಾಮೂಲಿ ಆಗಿಲ್ಲ, ಸೂಪರ್ ಆಗಿದಾರೆ ಕಣೋ. ಏಯ್ ಬಾಲ್ ಬಿಸಾಕೋ, ಯಾರಿಗೆ ತಾಕತ್ತ ನೋಡೋಣ. ಬಾಲ್ ತಾಕ್ತಾ ಬೇಬಿ, ಸಾರಿ. ಯಾರೋ ನೀವು? ಬಾಲ್ ತೆಗಿದ್ದು ಆ ಬೇಬಿಗಲ್ವಾ ಬೇಬಿ, ನೀನ್ ಯಾಕೆ ಸೀರಿಯಸ್ ಆಗ್ತಾ ಇದೀಯಾ? ಏಯ್ ಈ ಬೇಬಿಗೆ ಹಾಕಿಲ್ಲ ಅಂತ ಫೀಲ್ ಆಗಿರ್ಬೇಕಣ.